ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ಬಾತ್ ಮಾಡ್ತಾಯಿದ್ದೀನಿ. ಏನು ಸಖತ್ತಾಗಿರುತ್ತೆ ಗೊತ್ತಾ? ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಮೆಂತ್ಯ ಸೊಪ್ಪು ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರೂ ಇನ್ನೂ ಫ್ಲೇವರ್ ಸಖತ್ತಾಗಿರುತ್ತೆ. ಈ ರೆಸಿಪಿ ನನಗೆ ಗೊತ್ತೇ ಇರಲಿಲ್ಲ, ನಮ್ಮ ಹಸ್ಬೆಂಡ್ ನನಗೆ ಹೇಳ್ಕೊಟ್ಟಿದ್ದು. ಮೆಂತ್ಯ ಸೊಪ್ಪನ್ನು ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಸ್ಟವ್ ಹಚ್ಚಿ ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೀಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನೀವು ರೈಸ್ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಮಸಾಲೆಗೆ ರುಬ್ಬಕ್ಕೆ ಅಂತ 2 ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದವರು ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ರುಬ್ಕೋಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಾಯಿತು. ಈ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಗ್ರೀನ್ ಪೇಸ್ಟ್ ನಾನೇನು ರುಬ್ಬಿದ್ದೆ ಅದನ್ನು ಹಾಕಿ ಕೂಡ ಫ್ರೈ ಮಾಡ್ಕೊಂಡಾಯಿತು. ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಏನು ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ರಿಚ್ ಆಗಿರುತ್ತೆ ಗೊತ್ತಾ ಪಲಾವ್, ಸಖತ್ತಾಗಿರುತ್ತೆ. ಈ ರೆಸಿಪಿ ನಮ್ಮ ಹಸ್ಬೆಂಡ್ ಹೇಳ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಸೊಪ್ಪು ಹಾಕಿ ಫ್ರೈ ಮಾಡಿದ್ದಾಯಿತು. ತರಕಾರಿ ಆಪ್ಷನಲ್ಲು ನಾನು ಇಲ್ಲಿ ಇರೋದಕ್ಕೆ ಹಾಕೋತಾ ಇದ್ದೀನಿ. ಸೊ ನಿಮಗೂ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ. ಸೊಪ್ಪು ತರಕಾರಿ ಎಲ್ಲ ಎಣ್ಣೆಲಿ ಬೆಂದಿದ್ದಾಯಿತು. ಇವಾಗ ನಾನು ಇದಕ್ಕೆ ಒಂದು ಎರಡು ಜಾಮ್ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಬೆಂದು ಆದಮೇಲೆ ಇದಕ್ಕೆ 1 ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ ಹಾಕ್ಬಿಟ್ಟು ಅಕ್ಕಿ ಹಾಕಿ ಉಪ್ಪು ಹಾಕಿ ಒಂದು ಅರ್ಧ ಲೆಮನ್ ಹಾಕಿ ಮುಚ್ತಾ ಇದ್ದೀನಿ. ಸ್ಟ್ಯಾಂಡ್ ಇಟ್ಕೊಂಡಿರಲಿಲ್ಲ, ಬರೀ ಹಾಗೆ ನಾನೇ ವೀಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಏನು ರಿಚ್ಚಾಗಿ ಕಾಣಿಸ್ತಾ ಇದೆ ನೋಡಿ ಸೊಪ್ಪು ಎಲ್ಲ ಹಾಕಿರೋದಕ್ಕೆ. ವಿಷಲ್ಗೆ ಹೋಗಲಿ, ಉಪ್ಪು ಹಾಕಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ತೋರಿಸ್ತೀನಿ ಕೊನೆಯಲ್ಲಿ. ವಿಷಲಿಗೆ ಮುಚ್ಚಿಟ್ಟಾಯಿತು. ನಮ್ಮ ಬಂಗಾರಿ ಅವ್ರಿಗೆ ಮಲ್ಟಿಗ್ರೇನು ಕೂಡ ರೆಡಿ ಮಾಡಾಯಿತು. ನನ್ನ ಪಜ್ಜಿತಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀನಿ. ಫುಲ್ ಅಡುಗೆ ಮಾಡೋಕ್ಕೆ ಬಂದರೆ ಹೀಗೇ. ಈ ಟೊಮೊಟೊ ಎಷ್ಟು ಗೊತ್ತಾ, ನೆನ್ನೆ ತೊಗೊಬಂದಿದ್ದು ಮಾರ್ಕೆಟಿಂದ, ನೋಡೋಕ್ಕೆ ಸಖತ್ತಾಗಿದೆ. ಕಟ್ ಮಾಡಿದ್ರೆ ಹುಳು 4 ಟೊಮೊಟೊ ಹೋಗಿ ಹಾಕ್ಸ್ಕೊತು. ಮೇಲೆ ಎಷ್ಟು ಚೆನ್ನಾಗಿದೆ ನೋಡಿ. ಏನೂ ಆಗಿಲ್ಲ, ಒಳಗೆ ಕಟ್ ಮಾಡಿದ್ರೆ ಹುಳು. ಜನಗಳು ಹೀಗೆ ಅಲ್ವಾ, ಕೆಲವೊಬ್ಬರು ಮೇಲೆ ಮಾತ್ರ ಬ್ಯೂಟಿಫುಲ್ ಆಗಿರ್ತಾರೆ. ನಮ್ಮ ಬಂಗಾರಿ ಮಲ್ಟಿಗ್ರೇನ್ ಕೊಟ್ಬಿಟ್ಟು ಬಂದೆ. ಫುಲ್ಲೆಲ್ಲ ಅಂಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಕುಕ್ಕರ್ ಓಪನ್ ಮಾಡಿದ್ದೀನಿ ನೋಡಿ. ಒಂಚೂರು ನೀರು ಕಡಿಮೆ ಆಗಬೇಕಿತ್ತು ಅಷ್ಟೇ. ಆರಿದ್ಮೇಲೆ ಸರಿ ಹೋಗುತ್ತೆ. ನಮ್ಮದು ರಾಜ್ಮುಡಿ ರೈಸ್ ಅಲ್ವಾ, ರಫ್ ಆಗುತ್ತೆ ಅಂತ ನಾನೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿರ್ತೀನಿ. ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿದೆ. ಟೇಸ್ಟ್ ಮಾತ್ರ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ. ಸೊಪ್ಪಿನ ಬಾತು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಬಾತು. ನಮ್ಮ ಹಸ್ಬೆಂಡು ಮಾತ್ರ ಒಳ್ಳೆ ರೆಸಿಪಿ ಹೇಳ್ಕೊಟ್ರು. ನಾವು ತಿನ್ಕೊಂಡು ಬರ್ತೀವಿ. ತಟ್ಟೆಗೆ ಹಾಕಿದ್ದೀನಿ ಹಾರಕ್ಕೆ. ಎಷ್ಟು ಅರ್ಜೆಂಟಲ್ಲಿ ಮಾಡಿದ್ದೀನಿ ಅಂದರೆ, ಪಾಪ ನಾನೇನೋ 8 ಗಂಟೆಗೆ ಎದ್ದೇಳ್ತೀನಿ. ನಮ್ಮ ಹಸ್ಬೆಂಡು ಪಾಪ 5 ಗಂಟೆಗೆ ಎದ್ದೇಳ್ತಾರೆ. ಹಾಲು ಕರೆಯೋಕ್ಕೆ 5 ಗಂಟೆಗೆ ಎದ್ದೇಳ್ತಾರೆ. ಪಾಪ ಎಷ್ಟು ಹೊಟ್ಟೆ ಹಸಿವಾಗುತ್ತೆ ಗೊತ್ತಾ. ಅದಕ್ಕೆ ತುಂಬ ಅರ್ಜೆಂಟಲ್ಲಿ ಮಾಡಿದ್ದೀನಿ. 8 ಗಂಟೆಗೆ ಎದ್ದು 10 ಗಂಟೆ ತಿಂಡಿ ರೆಡಿಯಾಗಿದೆ. ತಿನ್ಕೊಂಡು ಬರ್ತೀನಿ. ಸೊಪ್ಪು ಇದೆಯಲ್ಲ ಅಂತ ಮಧ್ಯಾಹ್ನದ ಸಾಂಬಾರಿಗೆ ಮೊಸಪ್ಪು ಮಾಡ್ತಾಯಿದ್ದೀನಿ. ನೀವು ಯಾವ್ಯಾವ ಸೊಪ್ಪಲ್ಲಿ ಮೊಸಪ್ಪು ಮಾಡ್ತೀರಾ? ನಾನಿಲ್ಲಿ ಸಬ್ಸಿಗೆ ಸೊಪ್ಪು, ಮೆಂತ್ಯ, ಪಾಲಕ್ 3 ಹಾಕಿ ಬೇಯಿಸಿ ಸೋಸಕ್ಕಿಟ್ಟಿದ್ದೀನಿ, ಸ್ವಲ್ಪ ಆರಲಿ ಅಂತ. ಮೊಸಪ್ಪು ಮಾಡೋದು ನಾವು ಹೀಗೇ. ಸೊ ಖಾರ ರುಬ್ಬಕ್ಕೆ ಅಂತ 1-2 ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಇದು ಬಿಸಿ ಆರಾದಮೇಲೆ ಕಾಯಿ ಜೊತೆಗೆ ಹಾಕಿ ರುಬ್ಕೊಂಡು ಬರ್ತೇನೆ. ಮೊಸಪ್ಪು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಕಾಯೆಲ್ಲ ತುರಿದಾದ್ಮೇಲೆ ಕಂಠದಲ್ಲಿ ಇನ್ನು ಸ್ವಲ್ಪ ಇತ್ತು, ಅದನ್ನು ಚಾಕು ತೊಗೊಂಡೆಲ್ಲ ನೀಟಾಗಿ ತಗೊಬಿಟ್ಟಿದ್ದೀನಿ. ಈಗ ಬೇರೆ ಕಾಯಿ ರೇಟ್ ಜಾಸ್ತಿ ಆಗಿದೆ. ನೀವು ನನ್ನ ಥರನೇ ಮಾಡ್ತೀರಾ? ಕಂಪ್ಲೀಟ್ ಕಾಯೆಲ್ಲ ತೆಗಿತೀರಾ ಅಥವಾ ಸ್ವಲ್ಪ ಬಿಟ್ಬಿಡ್ತೀರಾ? ಕಮೆಂಟ್ ಮಾಡಿ. ಕಾಯಿ ಮಸಾಲೆ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೂ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಸೊಪ್ಪು ಹಾಕಿ ಕೂಡ ರುಬ್ಕೊಂಡು ಬಂದಿದ್ದೀನಿ. ನಮ್ಮ ಕಡೆ ಹೀಗೆ ಮಾಡೋದು, ಮಂಡ್ಯದ ಸ್ಟೈಲೆಲ್ಲ. ಒಗ್ಗರಣೆಗೆ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಬೇಯಿಸ್ತಾ ಇದ್ದೀನಿ. ಹಸಿ ತಣ್ಣಿಕಾಯಿ ಮಯ ಹಸಿ ತಣ್ಣಿಕಾಯಿ ಇದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬದನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ಮೊಸಪ್ಪಿಗೆ. ಬಟ್ ನಾನು ಕಾಳಿಗೆಲ್ಲ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಆಯಿತು ಕಾಳು, ರುಬ್ಬಿರೋ ಮಸಾಲೆ ಹಾಕಿದ್ರೆ ಮೊಸಪ್ಪು ಮುಗಿಯಿತು. ಸಾಂಬಾರು ಪುಡಿ ಹಾಕಿ ಉಪ್ಪು ಹಾಕಿ ಮುಚ್ಚೋದು. ರುಬ್ಬಿರೋ ಮಸಾಲೆ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ಗಟ್ಟಿ ಆಗುತ್ತೆ. ಇಲ್ಲಿ ಜಾಸ್ತಿ ಗಟ್ಟಿ ಇಷ್ಟಪಡಲ್ಲ. ನಮ್ಮ ಕಡೆ ಆದರೆ ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೆ.
ಹಾಂ ವಿಷಲ್ ಕೂಗರೆ ಮುಗೀತು. ವಿಷಲ್ ಕೂಗ್ಸೋ ಅವಶ್ಯಕತೆ ಏನಿಲ್ಲ, ಆದರೂ ಓಕೆ ಕೂಗಿಸ್ತೀನಿ. ಸಾಂಬಾರು ರೆಡಿ. ಗಮ್ಮನತ್ತೆ ಸೊಪ್ಪು ಮೊಸಪ್ಪು ಸಾಂಬಾರು ರೆಡಿ ಇದೆ ನೋಡಿ. ಗಟ್ಟಿ ಇರಬೇಕು ಆ್ಯಕ್ಚುಲಿ, ಇಲ್ಲಿ ಅಷ್ಟೊಂದು ಗಟ್ಟಿ ಇಷ್ಟಪಡಲ್ಲ ಅಂತ ಹಿಂಗೆ ಮಾಡಿದ್ದೀನಿ. ನಮ್ಮ ತೇಜು ಅವ್ರು ಇದ್ದರು, ಅನ್ನ ರೆಡಿ ಇದೆ. ಕ್ಯೂಚಿ ಕಲಸಿಟ್ಟಿದ್ದೀನಿ, ಅವನಿಗೆ ಹಾಲು ಹಾಕ್ಬಿಟ್ಟು ತಿನ್ಸ್ಕೊಂಡು ಬರ್ತೀನಿ ನಾನು ಬಂಗಾರಿಗೆ. ಹಾಲಲ್ಲಿರೋ ಕೆನೆ ತೆಗೆದಿಟ್ಕೊಂಡೆ. ಡೈಲಿ ಒಂದೊಂದು ಲೀಟ್ರ್ ಹಾಲು ಇಟ್ಕೊತೀವಲ್ಲ ನೋಡಿ, ಹಿಂಗೆ ನಮ್ಮ ತೇಜುಗೆ ಇನ್ನೂ ಸಾಂಬಾರು ಏನೂ ಅಭ್ಯಾಸ ಮಾಡಿಸಿಲ್ಲ. ಸೊ ಹಂಗಾಗಿ ಹಾಲು ಅನ್ನನೇ ತಿನ್ನಿಸ್ತಾ ಇದ್ದೀನಿ. 1 ವರ್ಷ ತುಂಬಲಿ, ಆಮೇಲೆ ಸಪ್ಪೆ ಸಾರು ಎಲ್ಲ ಅಭ್ಯಾಸ ಮಾಡಿಸೋಣ ಅಂತ. ಎಷ್ಟು ಫುಲ್ಲಾಗಿದೆ ನೋಡಿ ಕೆನೆ. ಇದು ಫುಲ್ಲಾಗಲಿ, ಆಮೇಲೆ ಕಡಿತೀನಿ. ಊಟ ಮಾಡಿಸ್ಕೊಂಡು ಬರಲಾ? ಹೊರಗಡೆ ಆಟ ಆಡ್ತಾ ಇದ್ದಾನೆ. ಅದೊಂದು ಕಾಳು ಎತ್ಕೊಳ್ಳೋಕೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾನೆ ನೋಡಿ. 2 ಬೆರಳು, ತೋರು ಬೆರಳು ಒಂದು, ಹೆಬ್ಬೆಟ್ಟು ಒಂದು, ಕೊನೆಗೂ ಅದು ಸಿಗೋ ತನಕ ಬಿಡಲ್ಲ. ಎತ್ಕೊಂಡು ಎಷ್ಟು ಸರ್ಕಸ್, ಎತ್ಕೊಂಡ ತಕ್ಷಣಕ್ಕೆ ಡೈರೆಕ್ಟ್ ಬಾಯಿಗೆ ಹಾಕ್ಕೊಬಿಡ್ತಾನೆ ಕಳ್ಳ. ಎಷ್ಟು ಅಂದರೆ ಅದೇ ಊಟ ಮಾಡ್ಸೋಕೆ ಹೋಗಲಿ ಬೇಡ ಬೇಡ ಅಂತ ಓಡೋಯ್ತಾನೆ. ಈ ಥರ ಕೈಗೆ ಏನೇ ಸಿಕ್ಕಲಿ ಡೈರೆಕ್ಟ್ ಬಾಯಿಗೆ ಹಾಕ್ಕೊಬಿಡ್ತಾರೆ. ಮಕ್ಕಳೇ ಹಾಗೆ ಅಲ್ವಾ. ಇವನು ಮನೆ ಒಳಗಡೆ ಬೆಳೆದಿರೋದ್ಕಿಂತ ಮನೆ ಹೊರಗಡೆ ಬೆಳೆದಿರೋದೇ ಜಾಸ್ತಿ. 3 ತಿಂಗಳು ಮನೆ ಒಳಗಡೆ ಇರಲಿಲ್ಲ ಬಿಡಿ. ಇದು ನಮ್ಮ ಪಕ್ಕದ ಮನೆಯವ್ರ ಸಂಪು, ವಿಜಯಮ್ಮವ್ರ ಸಂಪು, ಯಾವಾಗಲೂ ಹೇಳ್ತಾ ಇರ್ತೀನಿ. ಇಲ್ಲೊಂಥರ ಗಿಡ, ಪ್ರಕೃತಿ, ಪಕ್ಷಿಗಳು, ಚಿಲಿಪಿಲಿ ಅನ್ನೋದು ಎಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನೂ ಒಳ್ಳೆ ನೇಚರಲ್ಲಿ ಬೆಳೀಲಿ ಅಂತ ನಾವು ಯಾವಾಗಲೂ ಹೊರಗಡೆನೇ ಆಟ ಆಡಿಸ್ತಾ ಇರ್ತೀವಿ. ಚೆನ್ನಾಗಿರುತ್ತೆ ಸುತ್ತಮುತ್ತ ಪರಿಸರ, ವಾತಾವರಣ, ಒಳ್ಳೆ ಗಾಳಿ, ಬೆಳಕು, ಮಣ್ಣು ಎಲ್ಲ ಚೆನ್ನಾಗಿರುತ್ತೆ. ನಾನು ಆಟ ಆಡಲಿ ಅಂತ ಫ್ರೀಯಾಗಿ ಬಿಟ್ಟುಬಿಡ್ತೀನಿ. ಸಂತೆಗೆ ಹೋಗಿದ್ವಾ, ತರಕಾರಿ ತೊಗೊಬರೋಣ ಅಂತ ರಾಮನಾಥ್ಪುರ ಸಂತೆಗೆ. ನಾವು ಆಲ್ಮೋಸ್ಟ್ ಈ ಥರ ಒಂದು ಕಡ್ಡಿ ಬ್ಯಾಗ್ ಹಿಡ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಅಲ್ಲಿ ಜಾಸ್ತಿ ಕವರ್ಗಳು ಸಿಗ್ತವೆ ಅಂತ. ಸೊ ಅವರೆಕಾಯಿ ಸೀಸನ್ನು, ಅವರೆಕಾಯಿ ಸಿಕ್ಕಿದೆ ಅಂತ 2.5 kg 100 ರೂಪಾಯಿಗೆ ಮಾರ್ತಾಯಿದ್ರು. ನಾನೊಂದು 50 ರೂಪಾಯಿಗೆ ತೊಗೊಬಂದೆ. ನಮ್ಮಮ್ಮ ಎಲೆ ತೊಗೊಬರೋಕ್ಕೆ ಹೇಳಿತ್ತು. ಒಂದಷ್ಟು ಎಲೆ ತೊಗೊಬಂದು, ಅಡಿಕೆ ನಮ್ಮ ಮನೆಯಲ್ಲೇ ಇದ್ದಾವೆ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಓಕೆ ಅನ್ನಿಸ್ತಾಯಿತ್ತು. 10 ರೂಪಾಯಿಗೆ 3 ಕಟ್ಟು, 1 ಕಟ್ಟು ಎಕ್ಸ್ಟ್ರಾ ಇಸ್ಕೊಂಡ್ವಿ. ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು 10 ರೂಪಾಯಿಗೆ 2 ಕಟ್ಟು, ಮೆಂತ್ಯ ಸೊಪ್ಪು ಅದು 10 ರೂಪಾಯಿಗೆ 2, ಪಾಲಕು 10 ರೂಪಾಯಿಗೆ 2. ಪಲಾವ್ ಮಾಡೋಣ ಅಂಥೇಳಿ ತೊಗೊಬಂದೆ. ಕೋಸು 10 ರೂಪಾಯಿಗೆ ಒಂದೊಂದು. ನೋಡಿ ಓಕೆಯಾ? ನಿಮ್ಮ ಊರಲ್ಲೂ ಅಥವಾ ನಿಮ್ಮ ಸಂತೆಗಳಲ್ಲೂ ಹೀಗೆ ಸಿಗುತ್ತಾ? ಇದು ನಂಗೆ ಸಿಕ್ಕಾಬಟ್ಟೆ ಇಷ್ಟ. ತೋತಾಪುರಿ ಒಂದು ಕಾಯಿ ಸಖತ್ತಾಗಿರುತ್ತೆ. ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಅಂತ ತೊಗೊಬಂದಿದ್ದೀನಿ. ಟೊಮೊಟೊನೂ ಖಾಲಿ ಆಗಿತ್ತು. ಆಲ್ಮೋಸ್ಟು ಎಲ್ಲ ತರಕಾರಿನೂ ಅರ್ಧ kg, ಮೂಲಂಗಿ 1 kg ತೊಗೊಂಡಿದ್ದೀನಿ. ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು, ಬೀಟ್ರೋಟಿಂದ 2ರಿಂದನೂ 1 kg. ಸೊ ಹೀರೆಕಾಯಿ ತುಂಬ ಇಷ್ಟ ಆಯಿತು. ಎಷ್ಟು ದಪ್ಪದಿದ್ರು ಎಷ್ಟು ಎಳೆದಿದೆ ಅಂದರೆ ತುಂಬ ಸಖತ್ತಾಗಿದೆ. ಸೊ ಕಂಪ್ಲೀಟ್ ಎಲ್ಲ ತರಕಾರಿನ ಫ್ರಿಜ್ಜಿಗೆ ಇವಾಗ ಶಿಫ್ಟ್ ಮಾಡಿಬಿಡ್ತೀನಿ. ನಿಮ್ಮೂರ ಸಂತೆಲ್ಲೂ ಹೀಗೆ ಕಡಿಮೆಗೆ ಸಿಗುತ್ತಾ? ಮೊಸರು ಮೂಲಂಗಿ ಅಂತ ಮಾಡ್ತೀವಿ, ಸಖತ್ತಾಗಿರುತ್ತೆ. ಮೂಲಂಗಿನ ಜಜ್ಜಿಬಿಟ್ಟು, ಸೊ ಅದಂತೂ ಮಸಾಲೆನೋ ರುಬ್ಬಿ ಹಾಕಿ ಗಟ್ಟಿ ಗೊಜ್ಜು ಥರ ಹಾಕಿ ಅದಕ್ಕೆ ಮೊಸರು ಹಾಕ್ಕೊಂಡು ತಿನ್ನೋದು. ಅದಕ್ಕೆ ಜಾಸ್ತಿ ತಂದಿದ್ದೀನಿ. ಅಡುಗೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಗುರು. ಫ್ರಿಜ್ಜಲ್ಲಂತೂ ತರಕಾರಿ ಜಾಸ್ತಿ ಇರಬೇಕು ನಮಗೆ. ನಮ್ಮ ಫ್ರಿಜ್ ಬೇರೆ ಬಡ್ಕೋತಾ ಇದೆ, ಆಫ್ ಮಾಡು ಅಂತ. ಒಂಥರ ನೀವು ಅಡುಗೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತರಕಾರಿ ಇಲ್ಲ ಅಂದರೆ ಏನೂ ಇಲ್ಲ, ಏನು ಮಾಡೋದು ಅನ್ನಿಸ್ತಾ ಇರ್ತದೆ ಅಲ್ವಾ. ಬಟ್ ತರಕಾರಿ ಇದ್ದರೆ ಇದೆಯಲ್ಲ, ಹಾಕ್ಬಿಟ್ಟು ಏನೋ ಒಂದು ಮಾಡೋಣ, ಬೇಳೆ ಹಾಕಿ ಎಲ್ಲ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೂ ಆಗುತ್ತೆ. ಸೊ ಫ್ರಿಜ್ ಫುಲ್ ಆದರೆ ಮನಸ್ಸು ಫುಲ್ಲಾಗಿರುತ್ತೆ ಒಂಥರ ಅಲ್ಲ. ಜೋಡಿಸ್ಕೊಂಬರ್ತೀನಿ. ತರಕಾರಿ ಅಷ್ಟು ಫುಲ್ ಆಗೋಯ್ತು. ನಾನು ಟೊಮೊಟೊ, ಅವರೆಕಾಯಿ ಸೊಪ್ಪೇನಿದೆಯೋ ಅದನ್ನು ಹಾಗೆ ಕವರಲ್ಲಿ ಹಾಗೆ ಇಟ್ಕೊಂಡೆ. ನಿಮಗೂ ನನ್ನ ಥರನೇ ಅಂತ ಅನಿಸುತ್ತಾ? ಅಡುಗೆ ಮಾಡ್ತೀನೋ ಬಿಡ್ತೀನೋ ತರಕಾರಿ ಫುಲ್ ಇರಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ಎಲ್ಲ ಹೆಂಗಸ್ರಿಗೂ ಹಾಗೆ ಅಲ್ವಾ. ನಾನಂತೂ ಕಾಯ್ತಾ ಇದ್ದೀನಿ ಮ್ಯಾಂಗೋ ಯಾವಾಗ ಕಟ್ ಮಾಡ್ತೀನೋ ಅಂತ. ಉಪ್ಪು ಖಾರ ರೆಡಿಯಾಗಿ ಇಟ್ಟಿದ್ದೀನಿ. ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ಮನೆಯವ್ರು ಇಷ್ಟಪಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲೆಲ್ಲ ಹಾಕಿ ಕಟ್ ಮಾಡಿ ಇಟ್ಟಿದ್ದೀನಿ. ಕೊಡ್ತೀನಿ, ನಾನು ತಿನ್ಕೊಂಡು ಬರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.